ಕುಮಾರಸ್ವಾಮಿ ಕೆಂಡಾಮಂಡಲರಾಗಿದ್ದಾರೆ. ಕುಮಾರಸ್ವಾಮಿ ಬಳಿ ನಾನು ವಿನಯತೆಯನ್ನ ಕಲಿಬೇಕಾಗಿಲ್ಲ, ದೇವೇಗೌಡರ ಮೇಲಿನ ಗೌರವಕ್ಕಾಗಿ ಮಾತ್ರ ಸುಮ್ಮನೆ ಇದ್ದೀನಿ ಅಂತ ಹೇಳಿದ್ದಾರೆ. ಈ ರೀತಿ ಕುಮಾರಸ್ವಾಮಿ ವಿರುದ್ಧ ಚಲುವರಾಯಸ್ವಾಮಿ ಕೆಂಡಾಮಂಡಲರಾಗಿದ್ದಾರೆ. ಕುಮಾರಸ್ವಾಮಿ ಬಳಿ ನಾನು ವಿನಯತೆಯನ್ನ ಕಲಿಬೇಕಾಗಿಲ್ಲ, ದೇವೇಗೌಡರ ಮೇಲಿನ ಗೌರವಕ್ಕಾಗಿ ಮಾತ್ರ ನಾನು ಸುಮ್ಮನೆ ಇದ್ದೀನಿ. ದೇವೇಗೌಡರ ಹೆಸರು ಕುಮಾರಸ್ವಾಮಿ ಜೊತೆ ಇಲ್ಲದೇ ಇದ್ದಿದ್ರೆ ಅದರ ಅಪ್ಪನಂಗೆ ನಾನು ಕುಮಾರಸ್ವಾಮಿಗೆ ಉತ್ತರವನ್ನ ಕೊಡ್ತಾ ಇದ್ದೆ. ನಾನು ಕುಮಾರಸ್ವಾಮಿ ಅವರ ಮನೆ ಋಣದಲ್ಲಿದ್ದೀನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನೇನು ಕುಮಾರಸ್ವಾಮಿ ಆಸ್ತಿ ತಿಂದಿದ್ದೀನಾ? ಗೌರವ ಬೇಡ ಎನ್ನಲಿ, ಬೇರೆ ರೀತಿಯೇ ನಾನು ಮಾತನಾಡ್ತೀನಿ. ಕುಮಾರಸ್ವಾಮಿಯಿಂದ ನಾನು ಲೀಡರ್ ಆಗಿಲ್ಲ ಅಂತ ಚಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಯಾರೇ ಮಾಡಿದ್ರು ಕುಮಾರಸ್ವಾಮಿ ಅಥವಾ ಎಂಥದ್ದು ಪುಟ್ಟರಾಜ ಅಥವಾ ನಮ್ಮ ಅಶೋಕ್ ಅಂತಲ್ಲ, ಯಾರೇ ಸಂವಿಧಾನ ವಿರುದ್ಧವಾದಂಥ ನಿಲುವನ್ನು ತಗೊಂಡ್ರು ಅವರಿಗೆ ಒಳ್ಳೆಯದಲ್ಲ. ಜನ ಸುಮ್ಮನಿರಲ್ಲ. ನನ್ನಿಂದಲ್ಲ ಎಚ್ಚರಿಕೆ, ಜನರ ಎಚ್ಚರಿಕೆ. ಜನ ನೆನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಅನೇಕ ಜನ ಸೆಕ್ಯುಲರ್ ಲೀಡರ್ಗಳು ಹೇಳಿದ್ದಾರೆ. ಸೊ ಅದನ್ನು ಗೌರವಾಗಿಲ್ಲ. ಆಮೇಲೆ ಕುಮಾರಸ್ವಾಮಿ ಅವ್ರು ಹೇಳೋರೇನೋ ಎಂಥದೋ ಇಷ್ಟೊಂದು ವಿನಯ ಅಂತ, ಅತಿ ವಿನಯ. ಇವ್ರ ಹತ್ರ ವಿನಯ ಕಲ್ತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನಗೆ ಹೇಳೋದು ಭಾಳ ಚೆನ್ನಾಗಿ ಗೊತ್ತಿದೆ. ಇವರಿಂದ ನಾನು ಲೀಡರ್ ಆಗಿಲ್ಲ. ದೇವೇಗೌಡರಿಗೋಸ್ಕರ ನಾವು ತಾಳ್ಮೆಂದಿದ್ದೀವಿ. ದೇವೇಗೌಡರು ಈ ರಾಜ್ಯದ ಪ್ರಧಾನಿ. ದೇವೇಗೌಡರಿಗೆ ನಾವು ಜೊತೆಲಿ ಕೆಲಸ ಮಾಡಿದವರು. ದೇವೇಗೌಡರಿಗೋಸ್ಕರ ನಾವು ಗೌರವ ನಡ್ಕೋತಾ ಇದ್ದೀವಿ. ದೇವೇಗೌಡರ ಹೆಸರಿಲ್ಲದೆ ಇದ್ರೆ ಇವರಿಗೆ ನಾನು ಅದರ ಅಪ್ಪನಂಗೆ ಹೇಳ್ತೀನಿ. ಬಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.